ಇರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು FA1 ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನಾನು ಏನು ಮಾಡ್ತಾ ಇದ್ದೀನಿ, ನಿಮಗೆ ಪೋಸ್ಟನ್ನು ಮಾಡ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ಸಮಾಜ ವಿಜ್ಞಾನ SSLC ಅವರಿಗಾಗಿ. ಆಲ್ರೆಡಿ ಕನ್ನಡ ಹಾಕಿದ್ದೀನಿ, ಹಿಂದಿ ಹಾಕಿದ್ದೀನಿ, ಇವಾಗ SS ಇದೆ. ಉಳಿದ ವಿಷಯಗಳ ವಿಡಿಯೋಗಳ ಲಿಂಕನ್ನು ಸಹಿತ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ಔಟ್ ಮಾಡಿ. ಸೊ ನಿಮಗೆ ಸಿಗ್ತದೆ. ಸೊ ಎಷ್ಟು ಪಾಠಗಳನ್ನು ಓದಬೇಕು ಅನ್ನೋದನ್ನು ನಿಮ್ಮ ಟೀಚರ್ಸ್ ಹೇಳ್ತಾರೆ. ಎಲ್ಲ ಪಾಠದ ಪ್ರಶ್ನೋತ್ತರಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದಾವೆ. ಸೊ ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ನೋಡುವ ಕ್ವಶನ್ ಪೇಪರ್ ಹೇಗಿದೆ ಅಂತ. ಸೊ ಫಸ್ಟ್ ಮೇನ್ಸಲ್ಲಿ ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರಲಿಕ್ಕೆ 4 ಪ್ರಶ್ನೆಗಳನ್ನು ಕೇಳಿತು. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 4 ಪ್ರಶ್ನೆ 4 ಅಂಕ. ಮೊದಲ ಪ್ರಶ್ನೆ, ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲನ್ನು ಈ ಕೆಳಗಿನ ಯಾವ ನಗರವನ್ನು ಕರೆಯುತ್ತಾರೆ? A. ಕಾನ್ಸ್ಟಾಂಟಿನೋಪಲ್ ನಗರ, B. ಇಟಲಿ, C. ಪೋರ್ಚುಗಲ್, D. ಇಂಗ್ಲೆಂಡ್. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ A. ಕಾನ್ಸ್ಟಾಂಟಿನೋಪಲ್ ಈಸ್ ದ ರೈಟ್ ಆನ್ಸರ್. ಸೊ ಖಂಡಿತವಾಗಿ ಈ ಪ್ರಶ್ನೆ ನಿಮಗೆ ಬಂದೇ ಬರ್ತಕ್ಕಂಥದ್ದು. ಇನ್ನು ಪ್ಲಾಸಿ ಕದನ ನಡೆದ ವರ್ಷ ಯಾವುದು ಅಂತ ಕೇಳಿದ್ದಾರೆ. A. 1856, B. 1997, C. 1757, D. 1957. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ C. 1757 ಅನ್ನೋದು ಸರಿ ಇದೆ. ಪ್ರಶ್ನೆ 3, ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು ಅಂತ ಕೇಳಿದರು. A. ಗಾಂಧೀಜಿ, B. ಕುವೆಂಪು, C. ದ.ರಾ ಬೇಂದ್ರೆ, D. ಪಂಪ ಅಂತ ಇರ್ತಕ್ಕಂಥದ್ದು. ಸೊ ದ ರೈಟ್ ಆನ್ಸರ್ ಈಸ್ ಆದಿಕವಿ ಪಂಪ ಅಂತಕ್ಕಂಥದ್ದು. ಆಪ್ಷನ್ D ಈಸ್ ದ ರೈಟ್ ಆನ್ಸರ್. ಮಾನವ ಕುಲ ತಾನೊಂದೇ ಒಲಂ ಅಂತ ಈ ವಾಕ್ಯವನ್ನು ಅವರು ಹೇಳಿರ್ತಕ್ಕಂಥ ಮಹನೀಯ. 4ನೇ ಪ್ರಶ್ನೆ, ಇಂಡಿಯಾ ಎಂಬ ಹೆಸರು ಡ್ಯಾಶ್ ನದಿಯಿಂದ ಬಂದಿದೆ ಅಂತ ಕೇಳಿದರು. ಆಪ್ಷನ್ A. ಕಾವೇರಿ ನದಿ, ಆಪ್ಷನ್ B. ಸಿಂಧೂ ನದಿ, ಆಪ್ಷನ್ C. ಗಂಗಾ ನದಿ, ಆಪ್ಷನ್ D. ಸರಸ್ವತಿ ನದಿ. ಸೊ ದ ರೈಟ್ ಆನ್ಸರ್ ಇಸ್ ಏನಪ್ಪ ಅಂತಂದರೆ ಆಪ್ಷನ್ B. ಸಿಂಧೂ ನದಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬಯಸ್ತಕ್ಕಂಥದ್ದು ಕೂಡ 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 4ನೇ ಪ್ರಶ್ನೆ, ಭಾರತ ಹಾಗೂ ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದರು. ಸೊ ದ ರೈಟ್ ಆನ್ಸರ್ ಈಸ್ ವಾಸ್ಕೋ ಡ ಗಾಮ ಅಂತಕ್ಕಂಥದ್ದು. ಸೊ ಈತನೇ ಕೇರಳದ ಕಾಪಡ್ ಬಳಿ ಬಂದು ತಲುಪಿದ. ಈತ ಕಂಡುಹಿಡಿದ ಜಲಮಾರ್ಗವೇ ಅದು ಭಾರತ ಮತ್ತು ಯುರೋಪ್ ನಡುವೆ ಕಂಡುಹಿಡಿದತಕ್ಕಂಥ ಮೊಟ್ಟ ಮೊದಲ ಜಲಮಾರ್ಗ ಆಗಿತ್ತು. 5ನೇ ಪ್ರಶ್ನೆ, ಸಾಮಾಜಿಕ ಸ್ತರ ವಿನ್ಯಾಸ ಅಂದರೆ ಏನು? ಸೊ ವೆರಿ ಸಿಂಪಲ್ ಅದೇ ಸ್ನೇಹಿತರೆ. ಸಾಮಾಜಿಕ ಸ್ತರ ವಿನ್ಯಾಸವೆಂದರೆ ಜನರನ್ನು ಆದಾಯ, ಶಿಕ್ಷಣ, ಜಾತಿ, ಬಣ್ಣ, ಲಿಂಗ, ಉದ್ಯೋಗ, ಬುದ್ಧಿಶಕ್ತಿ ಮೊದಲಾದವುಗಳ ಆಧಾರದ ಮೇಲೆ ಮೇಲು ಕೀಳು ಅಂತ ವಿಂಗಡಣೆಯನ್ನು ಮಾಡೋದು. ಅದನ್ನೇ ಏನಂತ ಕರೆದಿದ್ದಾರೆ? ಸಾಮಾಜಿಕ ಸ್ತರ ವಿನ್ಯಾಸ ಅಂತ ಕರೆದಿದ್ದಾರೆ. 6ನೇ ಪ್ರಶ್ನೆ, ಭಾರತವು ಭೂಮಿಯ ಯಾವ ಗೋಳಾರ್ಧದಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಭಾರತ ಸಂಪೂರ್ಣವಾಗಿ ಉತ್ತರಾರ್ಧ ಮತ್ತು ಪೂರ್ವಾರ್ಧ ಗೋಳಾರ್ಧದಲ್ಲಿದೆ ಅನ್ನೋದನ್ನು ಬರಿಬೇಕು. 7ನೇ ಪ್ರಶ್ನೆ, ಇಂದಿರಾ ಪಾಯಿಂಟ್ ಯಾವ ದ್ವೀಪದಲ್ಲಿದೆ? ಸೊ ಅದು ಬಂದುಬಿಟ್ಟು ನಿಕೋಬಾರ್ ದ್ವೀಪ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇನ್ನು 2 ಅಂಕದ ಒಟ್ಟು 3 ಪ್ರಶ್ನೆಗಳಿಗೆ ಉತ್ತರವನ್ನು ಬರಬೇಕು. ಎನಿ 3ಗೆ ಈಚ್ ಕ್ವಶನ್ ಕ್ಯಾರಿ 2 ಮಾರ್ಕ್, ಟೋಟಲ್ 6 ಮಾರ್ಕ್. ಪ್ರಶ್ನೆ 8 ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳು ಏನು ಅಂತ ಕೇಳಿದರು. ಸೊ ಇಲ್ಲಿ ವ್ಯಾಪಾರ ಕಾನ್ಸ್ಟಾಂಟಿನೋಪಲ್ ಮೂಲಕ ನಡೀತಾ ಇತ್ತು. 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ತಾರೆ. ಆವಾಗ ವ್ಯಾಪಾರ ಮಾರ್ಗಗಳು ಟರ್ಕರ ನಿಯಂತ್ರಣದಲ್ಲಿ ಹೋಗ್ತವೆ. ಅವರು ತೀವ್ರತರವಾದ ತೆರಿಗೆಯನ್ನು ವಿಧಿಸ್ತಾರೆ. ಹೀಗಾಗಿ ಈ ವ್ಯಾಪಾರ ಲಾಭದಾಯಕವಾಗಲಿಲ್ಲ. ಮುಂದೆ ದಿಕ್ಸೂಚಿ, ಅಸ್ಟ್ರೋಲೋಬ್, ಸಿಡುಮದ್ದುಗಳ ಸಂಶೋಧನೆ ಆಗ್ತದೆ. ಮುಂದೆ ರಾಜರುಗಳು ಕೂಡ ಏನು ಮಾಡ್ತಾರಪ್ಪ ಅಂದರೆ ನಾವಿಕರಿಗೆ ಪ್ರೋತ್ಸಾಹವನ್ನು ಕೊಡ್ತಾರೆ ಅಂತಕ್ಕಂಥ ಪಾಯಿಂಟ್ಸನ್ನು ಸಹಿತ ಬರೀರಿ. ಸೊ ಖಂಡಿತವಾಗಿ ಏನು ಮಾಡ್ತಾರಪ್ಪ ಅಂತಂದರೆ ಸೊ ನಿಮಗೆ 2 ಅಂಕಗಳನ್ನು ಕೊಡ್ತಾರೆ. ನಾವಿಕರಿಗೆ ಪ್ರೋತ್ಸಾಹ ಅಂತಕ್ಕಂಥದ್ದು ಈ ಪಾಯಿಂಟ್ಸನ್ನು ಕೂಡ ನೀವು ಸೇರಿಸ್ರಿ. ಮುಂದಿನ ಪ್ರಶ್ನೆ, ಇದಲ್ಲದೆ ಇನ್ನೊಂದು ಪ್ರಶ್ನೆ ಕೇಳಿದರು. ಪ್ಲಾಸಿ ಕದನಕ್ಕೆ ಕಾರಣಗಳನ್ನು ಕೇಳಿದರು. ಸೊ ನಿಮಗೆ ಗೊತ್ತಿದೆ ಪ್ಲಾಸಿ ಕದನಕ್ಕೆ ಕಾರಣಗಳು: ದಸ್ತಕಗಳ ದುರುಪಯೋಗ, ಅನುಮತಿ ಇಲ್ಲದೆ ಕೋಟೆಯನ್ನು ದುರಸ್ತಿ ಮಾಡಿದ್ದು, ಕಪ್ಪು ಕೋಣೆಯ ದುರಂತ ಅನ್ನೋದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನರನ್ನು ಪಟ್ಟಿ ಮಾಡಿ ಅಂತಲೂ ಕೂಡ ಕೇಳ್ಬೋದು. ನೆನಪಿಟ್ಕೊಡ್ರಿ, ಪೋರ್ಚುಗೀಸ, ಡಚ್ಚರು, ಇಂಗ್ಲೀಷರು, ಫ್ರೆಂಚರು ಅನ್ನೋದು ಸರಿಯಾದ ಉತ್ತರ. ಅಥವಾ ಇದಲ್ಲದೆ ಭಾರತದ 4 ಪ್ರಾಕೃತಿಕ ವಿಭಾಗಗಳನ್ನು ನಿಮಗೆ ಕೇಳಿದ್ದಾರೆ. ಪ್ರಾಕೃತಿಕ ವಿಭಾಗ: 1ನೇದು ಉತ್ತರದ ಪರ್ವತಗಳು, 2ನೇದು ಉತ್ತರದ ಮಹಾಮೈದಾನ, 3 ಪರ್ಯಾಯ ಪ್ರಸ್ಥಭೂಮಿ, 4 ಕರಾವಳಿ ಮೈದಾನಗಳು. ಅಂದರೆ ಇಷ್ಟು 4 ಏನಪ್ಪ ಅಂತಂದರೆ ಭಾರತದ ಪ್ರಾಕೃತಿಕ ವಿಭಾಗಗಳಲ್ಲಿ ಬರ್ತದೆ. ಇನ್ನು ಇನ್ನೊಂದು ಜಿಯೋಗ್ರಫಿಯಲ್ಲಿ ಬರ್ತಕ್ಕಂಥದ್ದು ಪ್ರಶ್ನೆ ಯಾವುದಪ್ಪ ಅಂದ್ರೆ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳ ನಡುವಿನ ವ್ಯತ್ಯಾಸ ಅಂತ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೂ ಕೂಡ ಭಾಳ ಸರಿ ಕೇಳಿದ್ದಾರೆ. ಪಶ್ಚಿಮ ಘಟ್ಟಗಳು ದಖನ್ ಪ್ರಸ್ಥಭೂಮಿಯ ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳಲ್ಲಿವೆ.
ಪೂರ್ವ ಘಟ್ಟಗಳು ದಖನ್ ಪ್ರಸ್ಥಭೂಮಿಯ ಪೂರ್ವಕ್ಕೆ ಪೂರ್ವ ಘಟ್ಟಗಳು ಇದ್ದಾವೆ. ಈ ಪಶ್ಚಿಮ ಘಟ್ಟಗಳು ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಸಹ್ಯಾದ್ರಿ ಅಂತ ಕರೀತಾರೆ. ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳನ್ನು ನೀಲಗಿರಿ ಬೆಟ್ಟಗಳಲ್ಲಿ ಸಂಧಿಸ್ತವೆ. ಮುಂದೆ ಪಶ್ಚಿಮ ಘಟ್ಟದ ಅತಿ ಎತ್ತರದ ಪ್ರದೇಶ ಅನೈಮುಡಿ, ಇನ್ನು ಪೂರ್ವ ಘಟ್ಟದ ಎತ್ತರದ ಪ್ರದೇಶ ಆರ್ಮಕೊಂಡ ಮತ್ತು ಮಹೇಂದ್ರಗಿರಿ ಅನ್ನೋದು ಗೊತ್ತಿರಲಿ. ಆಮೇಲೆ ಇವು ಬಹಳಷ್ಟು ಎತ್ತರವಾಗಿದ್ದಾವೆ, ಇವು ಎತ್ತರವಾಗಿಲ್ಲ ಅಂತಕ್ಕದ್ದನ್ನು ಕೂಡ ನೀವೇನು ಮಾಡಬೇಕಿತ್ತು, ಬರೆದ್ರೆ ಅಂಕಗಳನ್ನು ಕೊಡ್ತಾರೆ. ಆಮೇಲೆ ಇವು ನಿರಂತರವಾಗಿದೆ, ಇವು ನಿರಂತರವಾಗಿಲ್ಲ ಅನ್ನೋದು ಕೂಡ ಪಾಯಿಂಟ್ಸು ಸೇರಿಸ್ರಿ, ಅದು ಕೂಡ ನಿಮಗೆ ಅಂಕಗಳನ್ನು ತಂದು ಕೊಡ್ತದೆ. ಇನ್ನು 3 ಮಾರ್ಕ್ಸಿನ ಪ್ರಶ್ನೆ ಕೇಳಿದ್ರು, ಹಿಮಾಲಯ ಪರ್ವತಗಳಿಂದ ಆಗುವ ಪ್ರಯೋಜನಗಳನ್ನು ತಿಳಿಸಿ ಅಂತ ಕೇಳ್ತಾರೆ. 2 ಅಂಕಕ್ಕೂ ಕೂಡ ನಿಮಗೆ ಟೆಸ್ಟ್ಗಳಲ್ಲಿ ಬರ್ಬೋದು. ಇದು ಹಿಮಾಲಯ ಪರ್ವತಗಳು ಏನಾಗ್ತಾವಪ್ಪ ಅಂದ್ರೆ ಜನಜೀವನದ ಮೇಲೆ ಅಪಾರ ಪ್ರಭಾವವನ್ನು ಬೀರಿದಾವ. ಓಕೆನಾ. ಭಾರತಕ್ಕೆ ರಕ್ಷಣೆಯನ್ನು ಒದಗಿಸ್ತಕ್ಕಂಥ ಕೆಲಸ ಮಾಡಿದಾವ, ಶೀತ ಗಾಳಿಯನ್ನು ತಡಿತಾವ, ಹಲವಾರು ನದಿಗಳ ಉಗಮ ಸ್ಥಾನಗಳಾಗಿದ್ದಾವ, ಜಲ ವಿದ್ಯುತ್ ಶಕ್ತಿಗೆ ಉತ್ಪಾದನೆಗೆ ಅನುಕೂಲವಾಗದ ಹಲವು ಸಸ್ಯ ಮತ್ತು ಪ್ರಾಣಿ ಸಂಕುಲಗಳ ಆಶ್ರಯ ತಾಣವಾಗಿದ್ದಾವ, ಅಪಾರ ಪ್ರಮಾಣದ ಖನಿಜ ಸಂಪನ್ಮೂಲಗಳಿದ್ದಾವ, ಪ್ರವಾಸೋದ್ಯಮೆ ಧಾರ್ಮಿಕ ಕೇಂದ್ರವು ಕೂಡ ಏನಾಗದಪ್ಪ ಅಂತಂದ್ರೆ ಹಿಮಾಲಯ ಪರ್ವತಗಳು ಆಗಿದ್ದಾವೆ ಅಂತ ಬರೆದ್ರೆ ನಿಮ್ಮ ಉತ್ತರ ಕಂಪ್ಲೀಟಾಗಿ ಆಗ್ತದೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಮಾರ್ತಾಂಡ ವರ್ಮನ ಸಾಧನೆಗಳು ಅಂತ ನಿಮ್ಮ ಪೋಸ್ಟ್ ಪಾಠದಲ್ಲಿ ಬರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಮಾರ್ತಾಂಡ ವರ್ಮ ವೈನಾಡ ಸಂಸ್ಥಾನದ ರಾಜ ಆಗಿದ್ದ, ಡಚ್ಚರಿಂದ ತನ್ನ ಸಂಸ್ಥಾನವನ್ನು ರಕ್ಷಿಸಿಕೊಂಡ, ಡಚ್ಚರ ಕರಿಮೆಣಸಿನ ವ್ಯಾಪಾರದ ಮೇಲಿನ ಹಕ್ಕಿನ ವಿರುದ್ಧವನ್ನು ಹೋರಾಡಿದ, ನೆಡುಮಂಗಡ ಕೊಟ್ಟಾರಕರ ವ್ಯಾಪಾರಿ ಕೇಂದ್ರಗಳನ್ನು ವಶಪಡಿಸಿಕೊಂಡ, ಡಚ್ಚರು ಮಾರ್ತಾಂಡ ವರ್ಮನ ಮೇಲೆ ದಾಳಿ ಮಾಡ್ತಾರೆ, ಡಚ್ಚರು ಅಪಾರ ನಷ್ಟವನ್ನು ಅನುಭವಿಸ್ತಾರೆ ಅನ್ನೋದನ್ನು ಪಾಯಿಂಟ್ಸ್ಗಳನ್ನು ನೀವು ಬರಿಬೇಕು. ಜೊತೆಗೆ ಕೊಚ್ಚಿ ವಿಶ್ವದ ಪ್ರಮುಖ ಸಾಂಬಾರ್ ಪದಾರ್ಥಗಳ ಕೇಂದ್ರವಾಗ್ತದೆ, ತಿರುವಾಂಕೂರು ಸಂಸ್ಥಾನ ಅತ್ಯಂತ ಶ್ರೀಮಂತವಾಗ್ತದೆ, 1753 ಆಗಸ್ಟ್ 15ರಂದು ಡಚ್ ಪಡೆಗಳು ಸಂಪೂರ್ಣ ಶರಣಾಗ್ತವೆ ಅಂತ ಬರೆದ್ರೆ ಸಾಕು. ಇನ್ನು ಭಾರತದ ನಕ್ಷೆಯನ್ನು ಕೂಡ ನಿಮಗೆ ಕೇಳ್ಬೋದು, ಸೊ ಪ್ರಾಕ್ಟೀಸ್ ಮಾಡಿರಿ. ಕೋಲ್ಕತ್ತಾ ಮತ್ತು ಹಿಮಾಲಯ ಪರ್ವತ ಇಲ್ಲಿ ಸಿಂಪಲಾಗಿ ಒಂದು ಕೊಟ್ಟಿದ್ದಾರೆ. ಸೊ ಇದಿರ್ತಕ್ಕಂಥದ್ದು ಕೋಲ್ಕತ್ತಾ, ಇದಿರೋದು ಹಿಮಾಲಯ ಪರ್ವತ ಅಂತಕ್ಕದ್ದು ಕೂಡ ನಿಮಗೆ ಗೊತ್ತಿರಲಿ. ಇಷ್ಟು ಒಂದು ಮಾಡೆಲ್ ಕ್ವಶನ್ ಪೇಪರ್ ಇತ್ತು, ಬಟ್ ಕ್ವಶನ್ಸ್ಗಳು ಮಾತ್ರ ರಿಪೀಟ್ ಆಗೋ ಸಾಧ್ಯತೆ ತುಂಬಾ ಇದ್ದಾವೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕನ್ನಡ ಹಿಂದಿ ವಿಡಿಯೋಗಳ ಲಿಂಕ್